ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 181. ಮಲಗಿದ್ದ ಆರಾಧ್ಯಳಿಗೆ ಸ್ವಲ್ಪ ಸಮಯದ ನಂತರ ಎಚ್ಚರವಾಗಿತ್ತು. ಎಚ್ಚರವಾಗಿ ಒಂದು ಮಗ್ಗಲು ಬದಲಾಯಿಸುತ್ತಿದ್ದ ಹಾಗೆ ಅಂಗಾತ ಮಲಗಿ ಹಣೆಯ ಮೇಲೆ ಕೈ ಇರಿಸಿ ಸೂರು ದಿಟ್ಟಿಸುತ್ತಾ ಮಲಗಿದ್ದ ರಿಷಿ ಕಂಡಿದ್ದನು. ಇಷ್ಟು ಸಮಯವಾದರೂ ಎಚ್ಚರವಾಗಿ ಇರುವುದನ್ನು ನೋಡಿದವಳು ಇನ್ನೂ ಮಲಗಿಲ್ಲವಾ ಎಂದಳು. ಅವಳ ಮಾತು ಕೇಳಿ ಅವಳೆಡೆಗೆ ತಿರುಗಿದವನು ನಿದ್ದೆ ಬರುತ್ತಿಲ್ಲ ಎಂದನಷ್ಟೆ. ಇಂದು ಮನೆಯಲ್ಲಿ ನಡೆದ ಘಟನೆಯನ್ನು ನೆನೆದು ನಿಮ್ಮ ಮನಸ್ಸು ಹಾಳು ಮಾಡಿಕೊಳ್ಳುತ್ತಿದ್ದೀರಾ ಎಂದು ಎದ್ದು ಕುಳಿತುಕೊಳ್ಳುತ್ತಲೇ ಹೇಳಿದಳು. ಅವಳ ಮಾತು ಕೇಳಿ ತಾನು ಕೂಡ ಎದ್ದು ಕುಳಿತವನು, ಹಾಗಲ್ಲ ಆರಾಧ್ಯ, ಇವತ್ತು ಆ ಸಾರಾಯಿ ಅಂಗಡಿ ಹುಡುಗ ನನಗೆ ಫೋನ್ ಮಾಡಿ ವಿಷಯ ಹೇಳಲಿಲ್ಲ ಎಂದಿದ್ದರೆ ನಿಮ್ಮ ಬಳಿ ನಿಮಗೆ ಸಿಗುತ್ತಿರಲಿಲ್ಲ ಎನ್ನುವುದನ್ನು ನೆನೆದರೆ ನನಗೆ ಬೇಸರವಾಗುತ್ತದೆ. ಅಪ್ಪ ನಾವು ಚಿಕ್ಕವರು ಇರುವಾಗ ಅಮ್ಮನ ಒಡವೆಗಳನ್ನು ಕೂಡ ಹಾಗೆ ಮಾಡಿ ಎಲ್ಲ ಒಡವೆಗಳನ್ನು ಕಳೆದರು. ಅಪ್ಪ ಕಳೆದ ಅಮ್ಮನ ಒಡವೆಗಳನ್ನು ಈಗಲೂ ಕೂಡ ಅಮ್ಮನಿಗೆ ನನ್ನಿಂದ ಮಾಡಿಸಲು ಆಗಿಲ್ಲ. ಹಾಗೆಯೇ ನಿಮ್ಮ ಬಳೆ ಕಳೆದು ಹೋಗಿದ್ದರೂ ಕೂಡ ನನ್ನಿಂದ ಮಾಡಿಸಲು ಆಗುತ್ತಿರಲಿಲ್ಲ ಎಂದನು ಬೇಸರದಲ್ಲಿ. ಅವನ ಪ್ರತಿಯೊಂದು ಮಾತಿನಲ್ಲಿಯೇ ಮನದಲ್ಲಿ ಎಷ್ಟು ಬೇಸರ ತುಂಬಿಕೊಂಡಿದ್ದಾನೆ ಎಂದು ಅರಿತವಳು ನಿಧಾನವಾಗಿ ಅವನ ಕೈ ಹಿಡಿಯುತ್ತಾ, ಯಾಕೆ ಹಾಗೆಲ್ಲ ಮಾತನಾಡುತ್ತೀರಾ? ನಾನು ಅತ್ತೆ ಎದುರು ಹೇಳಲಿಲ್ಲವಾ? ಆ ಬಳೆ ನನಗೆ ಸಿಗಲಿಲ್ಲ ಎಂದಿದ್ದರೂ ನನಗೆ ಬೇಸರವಾಗುತ್ತಿರಲಿಲ್ಲ. ಅದನ್ನೇ ಪದೇ ಪದೇ ಯೋಚಿಸಿ ನೀವ್ಯಾಕೆ ಇಷ್ಟು ಫೀಲ್ ಮಾಡಿಕೊಳ್ಳುತ್ತಿದ್ದೀರಾ? ನೀವು ಹಾಗೆ ಹೇಳಿದರೂ ಕೂಡ ಮನದಲ್ಲಿ ಅದು ನಿಮ್ಮ ತವರು ಮನೆಯವರು ಮಾಡಿಸಿದ್ದು ಎನ್ನುವ ಫೀಲಿಂಗ್ಸ್ ಇರುತ್ತದೆ ಆರಾಧ್ಯ. ತವರು ಮನೆಯವರು ಕೊಟ್ಟಿರುವಂತಹ ವಸ್ತುವಿನ ಮೇಲೆ ಹೆಣ್ಣು ಮಕ್ಕಳಿಗೆ ಅದೆಷ್ಟು ಪ್ರೀತಿ ಇರುತ್ತದೆ ಎನ್ನುವುದು ನನಗೂ ಗೊತ್ತಾಗುತ್ತದೆ ಎಂದು ಹೇಳಿದವನ ಮಾತಿಗೆ ಏನು ಹೇಳಬೇಕು ಎಂದು ತೋಚದೆ ಮೌನವಾದಳು. ನಂತರ ತಾನು ಈಗ ಮಾತನಾಡಲಿಲ್ಲ ಎಂದರೆ ಇನ್ನೂ ನೊಂದುಕೊಳ್ಳುತ್ತಾರೆ ಎಂದು ಯೋಚಿಸಿದವಳು, ಆಗಿ ಹೋಗಿದ್ದರ ಬಗ್ಗೆ ಮಾತನಾಡಿ ಪ್ರಯೋಜನ ಇಲ್ಲ. ಹಾಗೆ ಯೋಚಿಸುತ್ತಾ ಕುಳಿತರೆ ನಿಮ್ಮ ಮನಸ್ಸು ಹಾಳಾಗುತ್ತದೆ ಅಷ್ಟೇ, ಬೇರೆ ಯಾವ ಪ್ರಯೋಜನ ಆಗುವುದಿಲ್ಲ. ಇದನ್ನು ಇಲ್ಲಿಗೆ ಬಿಟ್ಟು ನೆಮ್ಮದಿಯಾಗಿ ಮಲಗಿ ಎಂದವಳು ಕೈಯನ್ನು ಬಿಗಿಯಾಗಿ ಹಿಡಿದವನು, ಇದರಲ್ಲಿ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಆರಾಧ್ಯ ಎಂದರೆ ಥ್ಯಾಂಕ್ಸ್ ಯಾಕೆ ಎಂದಳು. ನಿಮ್ಮ ತಾಳ್ಮೆ ಸಹನೆಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕಡಿಮೆಯೇ. ಅಮ್ಮ ಹೇಳಿದ ಹಾಗೆ ನಿಮ್ಮ ಜಾಗದಲ್ಲಿ ಬೇರೆ ಯಾವುದಾದರೂ ಇದ್ದಿದ್ದರೆ ಇದೇ ವಿಷಯಕ್ಕೆ ಮನೆಯಲ್ಲಿ ತುಂಬ ದೊಡ್ಡ ಗಲಾಟೆಯಾಗುತ್ತಿತ್ತು. ಆದರೆ ನೀವು ಪರಿಸ್ಥಿತಿಯನ್ನು ನಿಭಾಯಿಸುವ ಪರಿ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ಎಂದನು. ಅವನ ಒಂದೇ ಒಂದು ಧನ್ಯವಾದಗಳನ್ನು ಹೇಳುತ್ತಿರುವುದನ್ನು ನೋಡಿದವಳು, ಬರೀ ಥ್ಯಾಂಕ್ಸ್ ಅಷ್ಟೇನಾ, ಬೇರೇನೂ ಇಲ್ಲವಾ ಎಂದು ಕಣ್ಣು ಹೊಡೆದು ಮುಗುಳು ನಕ್ಕು ಹೇಳುತ್ತಿದ್ದ ಹಾಗೆ ಪೆಚ್ಚಾಗುವ ಸರದಿ ರಿಷಿಯದ್ದು. ಹಿಡಿದಿದ್ದ ಅವಳ ಕೈ ಬಿಟ್ಟು ತಲೆ ಕೆರೆದುಕೊಂಡವನು ನನಗೆ ನಿದ್ದೆ ಬರುತ್ತಿದೆ ಎಂದು ಒಂದು ಬದಿಗೆ ಮಲಗಿದನು. ಅವನ ನಡೆ ನೋಡಿ ಮುಗುಳು ನಕ್ಕವಳು ನನಗೂ ನಿದ್ದೆ ಬರುತ್ತಿದೆ ಎಂದಳು. ನಿದ್ದೆ ಬಂದರೆ ಮಲಗಿ ಎಂದು ಕಣ್ಣು ಮುಚ್ಚಿಯೇ ಹೇಳಿದನು. ನನಗೆ ದಿಂಬಿನ ಮೇಲೆ ಮಲಗಿದರೆ ನಿದ್ದೆ ಬರುವುದಿಲ್ಲ, ನಿಮ್ಮ ಎದೆಯ ಮೇಲೆ ಮಲಗಬೇಕು, ಮಕ್ಕಳ ಹಾಗೆ ಹೇಳಿದವಳ ಮಾತುಗಳನ್ನು ಕೇಳಿ ಅಂಗಾತ ಮಲಗಿ ಕೈ ಚಾಚುತ್ತಿದ್ದ ಹಾಗೆ ಪುಟ್ಟ ಗುಬ್ಬಿ ಮರಿ ಗೂಡು ಸೇರುವ ಹಾಗೆ ರಿಷಿಯ ಎದೆ ಮೇಲೆ ಮುದುಡಿ ಮಲಗಿದಳು. ಸ್ಪಂದನ ಅವರಿಗೆ ಮಗ ಇಂದು ಕುಡಿದು ಬಂದಿರುವುದನ್ನು ಸಹಿಸಲು ಸಾಧ್ಯವಾಗುತ್ತಿಲ್ಲ. ಮೊದಲ ಗಂಡ ಕಂಠಪೂರ್ತಿ ಕುಡಿದು ನನ್ನ ಮೇಲೆ ದೌರ್ಜನ್ಯ ಮಾಡುತ್ತಿದ್ದ ದೃಶ್ಯಗಳು ಕಣ್ಣ ಮುಂದೆ ಬಂದಿದ್ದವು. ಮಿಥುನ್ ಅವರನ್ನು ಮದುವೆಯಾದ ನಂತರ ಆ ಕಹಿ ಘಟನೆ ಎಲ್ಲವನ್ನು ಮರೆತಿದ್ದವರಿಗೆ ಇಂದು ಮಗನ ಅವಸ್ಥೆ ನೋಡಿ ಎಲ್ಲವೂ ನೆನಪಾಗಿ ಅವರ ಮನಸ್ಸಿಗೆ ಬಹಳವೇ ಸಂಕಟ ಆವರಿಸಿತು. ತನ್ನ ಮಗನಿಗೆ ಆ ವ್ಯಕ್ತಿಯ ಅಂದರೆ ಮೊದಲ ಗಂಡನ ಗುಣ 1% ಕೂಡ ಬರಬಾರದು ಎಂದು ಹೆಜ್ಜೆ ಹೆಜ್ಜೆಗೂ ನಿಗಾವಹಿಸಿ ಧನುಷ್ನನ್ನು ಬೆಳೆಸಿದ್ದಾರೆ. ಅದಾಗಲೇ ಒಡಲೊಳಗೆ ಸಂಕಟ ಆವರಿಸಿ ತುಂಬಿದ ಕಣ್ಣುಗಳಿಂದಲೇ ಕೋಣೆಗೆ ಬಂದಿದ್ದರು. ಆಗ ತಾನೇ ಹಾಸಿಗೆಗೆ ಉರುಳಿದ ಮಿಥುನ್ ಅವರು ಸ್ಪಂದನ ಅವರು ಒಳಗೆ ಬರುತ್ತಿದ್ದ ಹಾಗೆ ಮುಗೀತ ಕೆಲಸ ಎಂದರು. ಮುಗಿಯಿತು ಎಂದು ಹೇಳುತ್ತಾ ಅವರ ಕಾಲ ಬಳಿ ಕುಳಿತವರು ಧನು ಬಂದಿದ್ದಾನೆ ಎನ್ನುತ್ತಿದ್ದ ಹಾಗೆ ಕಣ್ಣರಳಿಸಿದವರು ಒಡನೆ ಎದ್ದು ಕುಳಿತು ಇರು ಮಾತನಾಡಿಸಿ ಬರುತ್ತೇನೆ ಎಂದು ಮೇಲೆದ್ದವರ ಕೈ ಹಿಡಿದು ಅವನು ಈಗ ಮಾತನಾಡುವ ಸ್ಥಿತಿಯಲ್ಲಿ ಇಲ್ಲ ಎಂದು ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳಿದರು.
ಸ್ಪಂದನ ಅವರು ಒತ್ತರಿಸಿ ಬರುತ್ತಿದ್ದ ದುಃಖವನ್ನು ಬಲವಂತವಾಗಿ ತಡೆದು ಮಾತನಾಡುತ್ತಿರುವುದು ಮಿಥುನ್ ಅವರಿಗೆ ಅರಿವಾದಾಗ ಗಾಬರಿಯಾಗಿ, ಸ್ಪಂದನ, ಏನಾಯ್ತು? ಯಾಕೆ ಅಳುತ್ತಿದ್ದೀಯಾ? ಧನುಗೆ ಏನಾಗಿದೆ ಎಂದರು. ಮಗನಿಗೆ ಏನಾಗಿದೆ ಎನ್ನುವ ಆತಂಕ ಅವರ ಮನದಲ್ಲಿ ಮನೆ ಮಾಡಿತು. ಅವನಿಗೆ ಏನೂ ಆಗಿಲ್ಲ ರೀ, ಇವತ್ತು ಕುಡಿದು ಮನೆಗೆ ಬಂದಿದ್ದಾನೆ ಎಂದು ಹೇಳುತ್ತಾ ಮಿಥುನ್ ಅವರ ಎದೆಗೆ ಒರಗಿದರು. ಇಷ್ಟರವರೆಗೂ ತಡೆ ಹಿಡಿದ ದುಃಖವನ್ನೆಲ್ಲ ಹೊರೆ ಹಾಕುತ್ತಿದ್ದರು. ಅವರ ಮಾತನ್ನು ಕೇಳಿ ಆಘಾತವಾದಂತಾಗಿ ಎದೆಗೆ ಒರಗಿ ಅಳುತ್ತಿದ್ದವರನ್ನು ಹಿಂದೆ ತರಿಸಿ, ಸ್ಪಂದನ, ಏನು ಹೇಳ್ತಿದ್ದೀಯಾ? ಧನು ಡ್ರಿಂಕ್ಸ್ ಮಾಡಿದ್ದಾನಾ? ಏನು ತಮಾಷೆ ಮಾಡ್ತಿದ್ದೀಯಾ? ತನ್ನ ಬೆರಳು ಹಿಡಿದು ತಾನು ನಡೆದು ಬಂದ ಹಾದಿಯಲ್ಲಿಯೇ ನನ್ನ ಜೊತೆ ನಡೆದು ಬಂದ ಮಗ ಇಂದು ಕುಡಿದು ಬಂದಿದ್ದಾನೆ ಎಂದರೆ ನಂಬಲಾಗುತ್ತಿಲ್ಲ ಅವರಿಗೆ. ಹೌದು ರೀ, ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಇರುವ ಹಾಗೆ ಕಂಠಪೂರ್ತಿ ಕುಡಿದಿದ್ದಾನೆ ಎಂದರು. ಹೌದಾ? ಮನೆಗೆ ಹೇಗೆ ಬಂದ? ನಿಶಾಗೆ ಯಾವುದೋ ಪಾರ್ಟಿಯಲ್ಲಿ ಸಿಕ್ಕಿ ಅವನ ಅವಸ್ಥೆಯನ್ನು ನೋಡಿ ಕರೆದುಕೊಂಡು ಬಂದಿದ್ದಾಳೆ ಎಂದವರಿಗೆ ಮಗನ ಇಂದಿನ ಅವಸ್ಥೆಗೆ ಅವಳೇ ಮೂಲ ಕಾರಣ ಎಂದು ಹೇಗೆ ತಿಳಿಯಬೇಕು? ನಾನು ಈಗಲೇ ಹೋಗಿ ಅವನನ್ನು ನೋಡಿ ಮಾತನಾಡಬೇಕು ಎಂದವರಿಗೆ ಮಗನನ್ನು ನೋಡುವ ತವಕ. ಬೇಡರಿ, ಅವನು ಈಗಾಗಲೇ ಮಲಗಿರುತ್ತಾನೆ. ನೀವೀಗ ಹೋದರೆ ಶರದಿಗೆ ಡಿಸ್ಟರ್ಬ್ ಆಗುತ್ತದೆ. ಪಾಪ, ಅವನೇ ಅವಸ್ಥೆ ನೋಡಿ ಅವಳು ಎಷ್ಟು ಬೇಜಾರು ಮಾಡಿಕೊಂಡಿದ್ದಾಳೋ ಗೊತ್ತಿಲ್ಲ. ಈಗ ಬೇಡ, ನಾಳೆ ಇಬ್ಬರು ಹೋಗಿ ಮಾತನಾಡೋಣ ಎಂದು ಹೇಳಿ ಮಿಥುನ್ ಅವರನ್ನು ಹೋಗದಂತೆ ತಡೆದಿದ್ದರು. ರಾತ್ರಿಯೆಲ್ಲ ಶರದಿ ಕಣ್ಣು ಮುಚ್ಚಿದರೆ ಆ ಫೋಟೋಗಳೇ ಕಣ್ಣ ಮುಂದೆ ಬರುತ್ತಿದ್ದವು. ಅದೆಷ್ಟು ಸಮಯದವರೆಗೆ ಅತ್ತವಳು ನಂತರ ನಿದ್ರೆಗೆ ಜಾರಿದಳು. ತಡವಾಗಿ ಮಲಗಿದ್ದರೂ ಕೂಡ ನೆಲದಲ್ಲಿ ಮಲಗಲು ಆಗದೆ ಬೇಗನೆ ಎಚ್ಚರವಾಗಿತ್ತವಳಿಗೆ. ರಾತ್ರಿಯೆಲ್ಲ ಅತ್ತಿದ್ದಕ್ಕಾಗಿ ಕಣ್ಣುಗಳು ಊದಿಕೊಂಡಿದ್ದವು. ಕನ್ನಡಿಯಲ್ಲಿ ಮುಖ ನೋಡಿಕೊಂಡು ತನ್ನ ಅವಸ್ಥೆ ನೋಡಿ ಬೇಸರವಾಗಿತ್ತು. ಧನುಷ್ ಕಡೆಗೆ ಕಣ್ಣು ಹಾಯಿಸಿದರೆ ಅವನು ಇನ್ನೂ ಮಲಗಿದ್ದನು. ಅವನನ್ನು ನೋಡಿಕೊಂಡು ಸ್ನಾನಕ್ಕೆ ಹೋಗಿದ್ದಳು. ಸ್ನಾನ ಮಾಡಿ ಹೊರಬಂದವಳು ಕೋಣೆಯ ಬಾಗಿಲು ತೆಗೆಯೋದು ಹೊರಗೆ ಹೋಗಲು ಮುಂದಾದಳು. ನಂತರ ಕೆಳಗಡೆ ಹೋಗಿ ಊದಿಕೊಂಡಿರುವ ಕಣ್ಣು, ಬದಲಾಗಿರುವ ಮುಖ ಮನೆಯವರಿಗೆ ತೋರಿಸುವುದು ಹೇಗೆ ಎನ್ನುವ ಆಲೋಚನೆಯಲ್ಲಿ ಮತ್ತೆ ಬಂದು ಹಾಗೆ ಸೋಫಾ ಮೇಲೆ ಕುಳಿತಳು. ಅವಳು ಸೋಫಾ ಮೇಲೆ ಕುಳಿತ 10 ನಿಮಿಷದ ನಂತರ ಅಮ್ಮ ಎನ್ನುತ್ತಲೇ ಎಚ್ಚರವಾಗಿದ್ದನು ಧನುಷ್. ಎಚ್ಚರವಾದವನಿಗೆ ತಾನು ಎಲ್ಲಿದ್ದೀನಿ ಎಂದು ಅರಿಯಲೇ 5 ನಿಮಿಷಗಳ ಕಾಲ ಹಿಡಿಯಿತು. ಮಲಗಿದ್ದ ಹಾಸಿಗೆ ಹಾಗೂ ಸುತ್ತಲೂ ನೋಡಿದವನಿಗೆ ಅದು ತನ್ನದೇ ರೂಮ್ ಎಂದು ತಿಳಿಯಿತು. ನಾನು ಹೇಗೆ ಇಲ್ಲಿಗೆ ಬಂದೆ ಎಂದುಕೊಂಡವನಿಗೆ ನಿಶಾ ಕೊಟ್ಟಂತಹ ಜ್ಯೂಸ್ ಕುಡಿದದ್ದು ಒಂದೇ ನೆನಪು. ಆಮೇಲೆ ಏನಾಯಿತು ಎನ್ನುವುದು ಯಾವುದು ನೆನಪಿಲ್ಲ ಅವನಿಗೆ. ಮಲಗಿದ್ದಲ್ಲಿಂದ ಎದ್ದು ಕುಳಿತು ತಲೆ ಹಿಡಿದುಕೊಂಡೇ ಮಂಚಕ್ಕೆ ಹೊರಗೆ ಕುಳಿತನು. ಅವನು ತಲೆ ಹಿಡಿದು ನರಳುತ್ತಿರುವುದನ್ನು ನೋಡಿದವಳು ಅವನ ಬಳಿಗೆ ಬಂದು, ತುಂಬ ತಲೆನೋವು ಬರುತ್ತಿದೆಯದನು ಎಂದಳು. ಶರದಿಯ ಧ್ವನಿ ಕೇಳಿ ತಲೆ ಎತ್ತಿ ಅವಳನ್ನೇ ನೋಡಿದವನು, ಹೌದು ಶರದಿ, ತುಂಬ ತಲೆನೋವು ಎಂದನು. ಕಂಠಪೂರ್ತಿ ಕುಡಿದರೆ ತಲೆನೋವು ಬರದೆ ಇನ್ನೇನು ಬರುತ್ತದೆ? ಈ ಬಾರಿ ಅವಳ ಧ್ವನಿ ತುಸು ಏರಿತು. ಅವಳ ಮಾತಿಗೆ ಗಾಬರಿಯಾದವನು, ವಾಟ್? ಏನು ಹೇಳ್ತಿದ್ದೀಯಾ? ನಾನು ಡ್ರಿಂಕ್ಸ್ ಮಾಡಿದ್ನಾ? ಏನು ತಮಾಷೆ ಮಾಡ್ತಿದ್ದೀಯಾ? ಓ, ಸಾಹೇಬರಿಗೆ ಕುಡಿದಿರುವುದು ಮರೆತು ಹೋಗಿದೆ. ಪಕ್ಕದಲ್ಲಿ ಹುಡುಗಿ ಇದ್ದರೆ ಹೇಗೆ ತಾನೇ ನೆನಪಾಗುತ್ತದೆ? ಈ ಬಾರಿ ಅವಳ ಮಾತುಗಳಲ್ಲಿ ವ್ಯಂಗ್ಯ ಅಡಗಿತ್ತು. ಶರದಿ ಹುಡುಗಿ ಎನ್ನುತ್ತಿದ್ದ ಹಾಗೆ ಅವಳು ನಿಶಾ ಬಗ್ಗೆ ಮಾತನಾಡುತ್ತಿದ್ದಾಳೆ ಎಂದು ತಿಳಿದು ಹೋಗಿತ್ತು. ತನ್ನ ಸ್ನೇಹಿತರ ಬಗ್ಗೆ ಹಾಗೆಲ್ಲ ಮಾತನಾಡುವುದು ಅವನಿಗೂ ಕೂಡ ಇಷ್ಟವಿರಲಿಲ್ಲ. ಹಸುವಿನ ಮುಖವಾಡ ಹಾಕಿರುವ ಅವಳಿಗೆ ಹಿಂದೆ ವ್ಯಾಘ್ರದ ಮುಖ ಇದೆ ಎಂದು ಅವನಿಗೆ ತಾನೇ ಹೇಗೆ ತಿಳಿಯಬೇಕು? ಶರದಿ, ಏನೇನೋ ಮಾತನಾಡಬೇಡ. ರಾತ್ರಿ ಬರ್ತ್ಡೇ ಪಾರ್ಟಿಗೆ ಹೋಗಿದ್ದೆ, ಆದರೆ ನಾನು ಅಲ್ಲಿ ಡ್ರಿಂಕ್ಸ್ ಮಾಡಲಿಲ್ಲ. ನನಗೆ ಆ ಅಭ್ಯಾಸವೂ ಇಲ್ಲ. ಹೌದು, ನಾನು ಮನೆಗೆ ಹೇಗೆ ಬಂದೆ ಎಂದನು. ಮೊದಲು ನಿನಗೆ ಕುಡಿಯುವ ಅಭ್ಯಾಸ ಇಲ್ಲದೇ ಇರಬಹುದು, ಆದರೆ ಹುಡುಗಿ ಪಕ್ಕದಲ್ಲಿ ಇದ್ದಾಗ ಕುಡಿಯದೇ ಇರಲು ಸಾಧ್ಯವೇ? ನಿನ್ನ ಫ್ರೆಂಡ್ಸ್ ಜೊತೆ ಚೆನ್ನಾಗಿ ಎಂಜಾಯ್ ಮಾಡಿರಬೇಕಲ್ಲ ಪಾರ್ಟಿಯನ್ನ. ಕೊನೆ ಪದವನ್ನು ರಾಗ ಎಳೆಯುತ್ತಾ ಹೇಳಿದಳು. ಶರದಿ, ಏನೇನೋ ಹೇಳ್ಬೇಡ. ಅದೇನು ಮಾತನಾಡಲು ಹೊರಟಿದ್ದೀಯ ನೇರವಾಗಿ ಹೇಳು. ಹೀಗೆ ಸುತ್ತಿ ಬಳಸಿ ಮಾತನಾಡಿದರೆ ನನಗೆ ಅರ್ಥವಾಗುವುದಿಲ್ಲ. ನಾನು ರಾತ್ರಿ ಕುಡಿದಿಲ್ಲ ಎಂದು ಹೇಳಿದರೆ ಯಾಕೆ ನಿನಗೆ ಅರ್ಥವಾಗುತ್ತಿಲ್ಲ? ನಾನು ಏನೇನೂ ಹೇಳುತ್ತಿಲ್ಲ, ಇರುವುದನ್ನೇ ಹೇಳುತ್ತಿರುವುದನ್ನು. ನೀನು ಕುಡಿಯದ ಮೇಲೆ
ಸಾರಾಯಿ ನಿನ್ನ ಹೊಟ್ಟೆಯೊಳಗೆ ಉತ್ಪತ್ತಿಯಾಗಿತ್ತಾ? ನಾನು ಆಗಲೇ ಹೇಳಿದ ಹಾಗೆ ಹುಡುಗಿ ಪಕ್ಕದಲ್ಲಿ ಇದ್ದರೆ ನೀನು ಕುಳಿತಿರುವುದು ಹೇಗೆ ನೆನಪಿರುತ್ತದೆ ಹೇಳು? ರಾತ್ರಿ ಅವಳ ಜೊತೆ ಅದೇನೇನು ಮಾಡಿದೋ ಅದು ಕೂಡ ನೆನಪಿಲ್ಲವಾ ಎನ್ನುತ್ತಿದ್ದ ಹಾಗೆ ಅವಳ ಮಾತಿಗೆ ಕೋಪಗೊಂಡವನು ಶರದಿ ಎಂದು ಕೂಗುತ್ತಾ ಅವಳಿಗೆ ಹೊಡೆಯಲು ಕೈ ಎತ್ತಿ ನಂತರ ಕೈಯನ್ನು ಹಾಗೆ ಕೆಳಗೆ ಇಳಿಸಿದವನು, ನಿನ್ನಂತಹ ಅನುಮಾನ ಪಿಶಾಚಿಯನ್ನು ಮದುವೆಯಾದೇನಲ್ಲ, ನನಗೆ ಬುದ್ಧಿ ಇಲ್ಲ ಎಂದನು. ನನ್ನನ್ನು ಮದುವೆಯಾಗಲೇಬೇಕು ಎಂದು ನಾನೇನು ಬಂದು ನಿನ್ನ ಕಾಲು ಹಿಡಿದಿರಲಿಲ್ಲವಲ್ಲ. ಮದುವೆ ಆಗ್ತೀನಿ ಎಂದು ಬಂದು ಮದುವೆಯಾದವನು ನೀನು. ಅವಳು ಕೂಡ ಕೋಪದಲ್ಲಿಯೇ ಹೇಳಿದಳು, ಹೌದು ನಾನೇ. ನನ್ನ ತಂಗಿಯ ಪ್ರೀತಿ ಅವಳಿಗೆ ಸಿಗಬೇಕು ಎನ್ನುವ ಒಂದೇ ಒಂದು ಕಾರಣಕ್ಕೆ ನಿನ್ನನ್ನು ಕಟ್ಟಿಕೊಂಡದ್ದು. ನೀನು ಕೂಡ ನಿನ್ನ ಅಣ್ಣನಿಗೋಸ್ಕರ ತಾನೇ ನನ್ನನ್ನು ಮದುವೆಯಾಗಿದ್ದು. ಮಗನ ಬಳಿ ರಾತ್ರಿ ಕುಡಿದಿದ್ದರ ಬಗ್ಗೆ ಮಾತನಾಡಬೇಕು ಎಂದು ಬಾಗಿಲ ಬಳಿಗೆ ಬಂದ ಸ್ಪಂದನ ಹಾಗೂ ಮಿಥುನ್ ಇಬ್ಬರು ಇವರಿಬ್ಬರ ಮಾತುಗಳನ್ನು ಕೇಳಿ ಬಾಗಿಲಿನಲ್ಲಿಯೇ ಹಾಗೆ ನಿಂತಿದ್ದರು. ಕೊನೆಯಲ್ಲಿ ಧನು ಆಡಿದ ಮಾತನ್ನು ಕೇಳುತ್ತಿದ್ದ ಹಾಗೆ ಕುಸಿದು ಹೋದರು ಸ್ಪಂದನ. ಇಬ್ಬರು ಒಬ್ಬರಿಗೊಬ್ಬರು ಒಪ್ಪಿ ಮದುವೆಯಾಗಿದ್ದಾರೆ ಎಂದು ತಿಳಿದಿದ್ದವರಿಗೆ ಧನು ತನ್ನ ತಂಗಿಗೋಸ್ಕರ ಮದುವೆಯಾಗಿದ್ದಾನೆ, ಶರದಿ ತನ್ನ ಅಣ್ಣನಿಗೋಸ್ಕರ ಮದುವೆಯಾಗಿದ್ದಾಳೆ ಎಂದು ತಿಳಿದು ಆಘಾತವಾದಂತಾಯಿತು. ಅವರಿಬ್ಬರ ಜಗಳವನ್ನು ನೋಡಿದವರು ನಿಲ್ಲಿಸಿ ಎಂದು ಕೂಗುತ್ತಾ ಕೋಪದಲ್ಲಿ ಒಳಗೆ ಬಂದಿದ್ದರು. ಅಲ್ಲಿ ತಂದೆ ತಾಯಿ ಇಬ್ಬರನ್ನು ನೋಡಿದ ಧನು ನಿಂತಲ್ಲಿಯೇ ಶಿಲೆಯಾದನು. ಮುಂದುವರೆಯುವುದು. ಸ್ಪಂದನ ಅವರು ಮುಂದೆ ಏನು ಮಾಡುತ್ತಾರೆ ಎಂದು ಮುಂದಿನ ಸಂಚಿಕೆಯವರೆಗೂ ಕಾದು ನೋಡೋಣ. ಧನ್ಯವಾದಗಳು.